ತುಂಬಾನೇ ತೊಂದರೆ ಇದೆ. ನಾನು ತಾಳಿ ಕೂಡ ಮಾರಿ ಅವ್ರಿಗೆ ತೋರಿಸಿದ್ದೀನಿ. ಈಗ ನಿಮಗೂ ಹೌದು ಇಬ್ರು ಪೇಷಂಟ್ ಇಬ್ಬರಿಗೂ ನಮಸ್ಕಾರ ಮಿತ್ರರೇ, ನಾನು ಸತೀಶ್ ಮುಳ್ಳೂರು. ನಾನು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯಕ್ಕೆ ಬಂದೆ. ಇಲ್ಲಿ ಒಂದು ಕುಟುಂಬ ಇದೆ. ಆ ಕುಟುಂಬದವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ನಿಜಕ್ಕೂ ಕಣ್ಣೀರು ಬರುವಂಥ ಸಂಗತಿ. ನಾವು ಚೆನ್ನಾಗಿದ್ದಾಗ ಏನು ಬೇಕಾದ್ರೂ ಮಾಡ್ತೀವಿ, ಎಲ್ಲ ದರ್ಬಾರು ಮಾಡ್ತೀವಿ. ಆದರೆ ನಮಗೇನೂ ಇಲ್ಲ, ಅನಾರೋಗ್ಯ ಆಯಿತು ಅಂದಾಗ ನಮಗೆ ಯಾರೂ ಇರಲ್ಲ, ಯಾರೂ ಹತ್ತಿರಕ್ಕೆ ಬಂದವಗಳಲ್ಲ. ಆ ಆರೋಗ್ಯ ಅಂದರೆ ಚೆನ್ನಾಗಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಅವರ ಸ್ಥಿತಿ ನೋಡಿದರೆ ನಿಮಗೆ ಎಂಥವ್ರಿಗೂ ಕಣ್ಣೀರಂತೂ ಬರೋದು ಗ್ಯಾರಂಟಿ. ಒಂದು ಸಣ್ಣ 5 ಅಡಿ 10 ಅಡಿನೂ ಇಲ್ಲ ಅಂಥ ಒಂದು ಸಣ್ಣ ರೂಮ್ನಲ್ಲಿ ವಾಸ ಮಾಡ್ತಾಯಿದ್ದಾರೆ. ದಯವಿಟ್ಟು ಈ ವಿಡಿಯೋವನ್ನು ನೋಡಿ. ನಿಮಗೆ ಅವ್ರ ಬಗ್ಗೆ ಕನಿಕರ ಇದ್ದರೆ, ಮಾನವೀಯತೆ ಇದ್ದರೆ ಒಂದು ಸಣ್ಣ ಸಹಾಯ ಮಾಡ್ತೀರಿ ನನ್ನ ಭಾವನೆ. ಯಾಕೆಂದರೆ ಎಲ್ಲೋ ಖರ್ಚು ಮಾಡ್ತೀರಿ, ಎಷ್ಟೋ ಮಾಡ್ತೀರಿ, ಏನೋ ಮಾಡ್ತೀರಿ. ನೀವು ಮಾಡೋ ಒಂದು ಸಣ್ಣ ಸಹಾಯ ಆ ಕುಟುಂಬ ಬದುಕಳುತ್ತೆ. ಅವರ ಸ್ಥಿತಿನ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಕಣ್ಣಲ್ಲಿ ನೋಡೋಕ್ಕಾಗಲ್ಲ. ಚಿಂತಾಜನಕ ಸ್ಥಿತಿ ಇದೆ. ಅದರಲ್ಲೂ ಅವರು ಒಂದು ವಿಶ್ವಕರ್ಮ ಸಮಾಜದಲ್ಲಿ ಹುಟ್ಟಿದಂಥವರು. ನಿಜವಾಗ್ಲೂ ಇಲ್ಲಿ ಅವರು ಇವರು ಅಂತಲ್ಲ, ಆ ಸ್ಥಿತಿ ಅಷ್ಟೊಂದು ಕೆಟ್ಟದಾಗಿದೆ. ನಾನು ತೋರಿಸ್ತೀನಿ ಅವ್ರನ್ನ ಒಳಗಡೆ ಹೋಗಿ ಹೆಂಗಿದ್ದಾರೆ ಅಂತ. ಆಮೇಲೆ ಅವ್ರ ಜೊತೆ ಮಾತಾಡಿಸ್ತೀನಿ ಅವ್ರ ಕಷ್ಟ ಏನು ಅಂತ. ನೀವು ಕೂಡ ಅವ್ರ ಕಷ್ಟದಲ್ಲಿ ಒಂದು ಸಣ್ಣ ಸಹಾಯ ಮಾಡಿದರೆ ಅವರು ಬದುಕ್ಬೋದು ಅನ್ನೋದು ನನ್ನ ಭಾವನೆ. ನೋಡೋಣ ಬನ್ನಿ, ನಾನು ತೋರಿಸ್ತೀನಿ ಅವರನ್ನು. ನೋಡಿ, ಒಂದು ಸಣ್ಣ ಮನೆ, ಎಲ್ಲ ಇಷ್ಟರಲ್ಲೇ 5 ಅಡಿ 10 ಅಡಿ ಇದೆ ಅಷ್ಟೇ. ಈ 10 ಅಡಿ ರೂಮ್ನಲ್ಲಿ ಒಂದು ವಾಸ, ಒಂದು ಗಂಡ ಹೆಂಡತಿ, ಒಂದು ಮಗ ಅಂದರೆ ಒಂದು 20 ವರ್ಷ 19-20 ವರ್ಷದ ಮಗ. ಅವನು ಪಾಪ ಅವನಿಗೂ ಒದ್ದಾಟ ಆಗೋಗಿತ್ತು. ತಂದೆ ತಾಯಿ ಇಬ್ಬರೂ ಪೇಷಂಟ್ಗಳು, ಇಬ್ಬರೂ ಕಷ್ಟದಲ್ಲಿದ್ದಾರೆ. ಆ ಕಷ್ಟ ನೋಡಿ ಅವನು ಸಹ ಭಾಳ ಮನಸ್ಸಿನ ನೋವು ಮಾಡ್ಕೊಂಡಿದ್ದಾನೆ. ದಿನನಿತ್ಯ ಇವ್ರಿಗೆ ಸಾವಿರಾರು ರೂಪಾಯಿ ಹೇಳೋದು ಲೆಕ್ಕನೇ ಇಲ್ಲ, ಅಷ್ಟೊಂದು ಹಣ ಖರ್ಚಾಗ್ತಾಯಿದೆ. ಕನಿಷ್ಠ ಯಾರಾದರೂ ಒಂದು ಸಣ್ಣ ಸಹಾಯ ಮಾಡಿದರೆ ಈ ಕುಟುಂಬ ಬದುಕ್ತೆ ಅನ್ನೋದು ನನ್ನ ಭಾವನೆ. ಸರ್, ಅದೇನು ನಿಮ್ಮ ಕಾಲು ಸ್ವಲ್ಪ ತೋರಿಸಿ ಸರ್. ಏಕೆಂದರೆ ಬಾಯಿ ಮಾತಲ್ಲಿ ಹೇಳಿದಾಗ ಯಾರಿಗೂ ಏನೋ ಮಾತಾಡ್ತಾರೆ ಅಂತ ಅನ್ಕೋತಾರೆ. ನೋಡಿ, ಅವರ ಸ್ಥಿತಿ ನಡೆದಾಡೋಕ್ಕಾಗಲ್ಲ, ಮಲಗದಲ್ಲೇ ಮಲಗಬೇಕು. ನಿಜಕ್ಕೂ ಹೆಜ್ಜೆ ಇಟ್ಟು ಓಡಾಡೋಕ್ಕಾಗಲ್ಲ. ಈ ಅಮ್ಮ ಇದ್ದಾರಲ್ಲ, ಇವ್ರಿಗೂ ಅನಾರೋಗ್ಯ. ಎಷ್ಟು ಕಷ್ಟದಲ್ಲಿದ್ದಾರೆ ಅಂದರೆ ನಿಂತ್ಕೊಂಡು ಅಡುಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ನೋಡಿ, ಈ ಕಾಲು ಇಟ್ಕೊಂಡೆ ಅವ್ರು ಅಡುಗೆ ಮಾಡಬೇಕು. ಅವರು ತುಂಬ ಪೇಷಂಟು. ಅವರಿಗೆ ನಿಂತ್ಕೊಳ್ಳೋದೇನೋ ಒಂದು ಲೋಟ ಕಾಫಿ ಕೂಡ ಮಾಡೋಕ್ಕಾಗಲ್ಲ, ಅಷ್ಟ ಒಂದು ಪರಿಸ್ಥಿತಿಲಿದ್ದಾರೆ. ಅವರು ಏನು ಮಾತಾಡ್ತಾರೆ, ಅವ್ರ ಕಷ್ಟಗಳನ್ನ ಹೇಳ್ಕೊಳ್ತಾರೆ. ದಯಮಾಡಿ ನನ್ನ ಅನಿಸಿಕೆ ಏನಂದರೆ, ಯಾರಾದರೂ ಒಂದು ಸರ್ಕಾರದ ಸವಲತ್ತುಗಳು ಸಹಾಯ ಮಾಡಿದರೆ, ದೊಡ್ಡ ಮೊತ್ತ ಅಂತಲ್ಲ, ಹನಿ ಹನಿ ಗೂಡಿದರೆ ಹಳ್ಳ ಅಂತ. ಈ ದಂಪತಿಗಳು ಇವರು ಕೂಡ ಒಂದು ಚೆನ್ನಾಗಿ ಎಲ್ಲರಂತೆ ಬದುಕ್ತಾರೆ ಅನ್ನೋದು ನನ್ನ ಭಾವನೆ. ಪಾಪ ಇವತ್ತು ನಾನು ಬಂದಾಗ ಮಗ ಕೂಡ ಇಲ್ಲ. ಅವ್ರ ತಾಯಿ ಹೇಳ್ತಾಯಿದ್ರು, ನನ್ನ ಮಗ ಮೂಟೆ ಹೊರ್ತಾನೆ, ನಮ್ಗೆ ತುಂಬ ನೋವಾಗುತ್ತೆ ಅಂತ ಸ್ಕೂಲ್ ಬಿಡಿಸಿ ಸ್ಕೂಲಿಗೆ ಹಾಕ್ಬಿಟ್ಟಿದ್ದಾರೆ. ಇಂಥ ಸ್ಥಿತಿ ನಿಜವಾಗ್ಲೂ ಎಂಥವ್ರಿಗೂ ಬರಬಾರ್ದು. ಇವರು ಚೆನ್ನಾಗಿದ್ದವ್ರೆ. ನೋಡಿ, ಯಜಮಾನರು ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದವರು. 2012-13ರಲ್ಲಿ ಚೆನ್ನಾಗಿದ್ದವರು. ಒಂದು ತುಂಬ ಕುಟುಂಬ. ನೋಡಿ, ಇವರು ಗಾರ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡಿದ್ದವರು. ಆದರೆ ಇವತ್ತು ಒಂದು ಹೊತ್ತಿನ ಊಟಕ್ಕೂ ಒದ್ದಾಡ್ತಾ ಇದ್ದಾರೆ. ಯಾರ ಹತ್ರ ಕೇಳಬಾರ್ದು, ಎಲ್ಲ ಕಡೆ ಸಹಾಯ ಕೇಳಿದ್ದಾರೆ. ಆದರೂ ಇವರು ಪರಿಹಾರ ಆಗ್ತಾಯಿಲ್ಲ. ಯಾಕೆಂದರೆ ಅನೇಕ ಸಹಾಯ ಮಾಡಿದ್ದಾರೆ, ಆದರೆ ಇವರ ಒಂದು ಆಸ್ಪತ್ರೆ ಖರ್ಚು ಸಾವಿರಾರು ಲೆಕ್ಕದಲ್ಲಿ ಆಗ್ತಾ ಇರೋದರಿಂದ ಇವರು ಭಾಳ ಕಷ್ಟಪಡ್ತಾ ಇದ್ದಾರೆ. ದಯಮಾಡಿ ನಾವು ಉದ್ದೇಶ ಇಷ್ಟೇ, ನಿಮಗೆ ಯಾರಿಗಾದರೂ ನಾವು ಹೇಳಿರೋ ವಿಚಾರ ಸುಳ್ಳು ಅನ್ನೋದಾದರೆ ಒಂದು ಸಲ ಬಂದು ನೋಡಿ, ನೀವೇ ಹೇಳ್ತೀರಿ ಏನು ಪರಿಸ್ಥಿತಿ ಇದೆ ಅಂತ. ಅದನ್ನು ನೋಡಿದರೆ ಮಾತ್ರ ಅರ್ಥ ಆಗೋದು. ದಯಮಾಡಿ ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡಬಹುದು ಅನ್ನೋದು ನಮ್ಮ ಭಾವನೆ. ನಿಮಗೆಲ್ಲರಿಗೂ ಈ ವಿಡಿಯೋ ನೋಡಿದವ್ರು ನಾನು ಹೇಳೋದೇನೆಂದರೆ, ನಿಮಗೆ ಸಹಾಯ ಮಾಡದಿರೋ ಪರವಾಗಿಲ್ಲ, ನೀವು ಇನ್ನು 4 ಜನಕ್ಕೆ ತಿಳಿಸಿ ಇದನ್ನು.
ಆಗ ತಿಳಿಸಿದಾಗ ಆ ಸೇವೆ ಒಂದು ಸಣ್ಣ ಸೇವೆ ಮಾಡ್ದಂಗೆ ನೀವು ನಿಮ್ಮ ಈ ವಿಡಿಯೋವನ್ನು ಬೇರೆಯವ್ರಿಗೆ ತಿಳಿಸಿ. ಅವ್ರು ಇನ್ನು 4 ಜನಕ್ಕೆ ತಿಳಿಸಿದಾಗ, ಯಾರೋ ಒಂದು 10 ಜನಕ್ಕೆ ತಿಳಿಸಿದಾಗ, ಯಾರೋ ಒಂದು 10 ಜನದಲ್ಲಿ ಒಂದು 2 ಜನ ಸಹಾಯ ಮಾಡಿದರೆ ಎಷ್ಟು ಇವರು ನಿಟ್ಟುಸಿರನ್ನು ಬಿಡ್ತಾರೆ. ದಯವಿಟ್ಟು ಈ ವಿಡಿಯೋವನ್ನು ನೀವು ಶೇರ್ ಮಾಡಿ. ನೀವು ಶೇರ್ ಮಾಡಿದರೂ ಕೂಡ ಈ ದಂಪತಿಗಳಿಗೆ ನೀವು ಒಂದು ಸಹಾಯ ಮಾಡೋದಂಥ ಒಂದು ದೇವ್ರ ಕೆಲಸ ಮಾಡ್ದಂಗೆ ಆಗುತ್ತೆ. ನಿಮ್ಮ ಈ ಶೇರ್ ಮಾಡ್ತೀರಲ್ಲ, ಅದೇ ನಿಮ್ಮ ದೇವ್ರ ಕೆಲಸ. ನಮ್ಮ ಈ ವಿಡಿಯೋವನ್ನು ನೀವು ತಾಳ್ಮೆಯಿಂದ ನೋಡಿದಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ. ಅವರು ತಂದೆ ತಾಯಿ ಅಂದರೆ ಈ ತಾಯಿ ಏನು ಮಾತಾಡ್ತಾರೆ ಅಂತ ದಯವಿಟ್ಟು ಕೊನೆವರೆಗೆ ಕೇಳಿ. ಈ ಯಜಮಾನರು ಕೂಡ ಏನು ಮಾತಾಡ್ತಾರೆ ಅನ್ನೋದು. ನಮಸ್ಕಾರಮ್ಮ ಸರ್. ನಮಸ್ಕಾರ ಸರ್. ಏನು ನಿಮ್ಮ ಸಮಸ್ಯೆ ಏನು? ನಿಮ್ಮ ಹೆಸರೇನು? ನಮ್ಮ ಹೆಸರು ಭವ್ಯ ಅಂತ ಸರ್. ನಮ್ಮ ಯಜಮಾನ್ರ ಹೆಸರು ಬಂದು ಮಹಾದೇವ್ ಅಂತ. ವಾಯ್ಸ್ ಕೇಳಿಸ್ತಾ ಇದೆ? ಇನ್ನು ನನ್ನ ಮಗ ಬಂದು ಮಿಥುನ್ ಅಂತ ಸರ್. ಹೇಳಿ, ಅಂದರೆ ಏನು ಪ್ರಾಬ್ಲಮ್ ಅಂದ್ರಲ್ಲ, ಏನು ಹೆಂಗಿದ್ರಿ, ಏನಾಯಿತು ಸರ್? ಅವ್ರಿಗೆ ಈಗ ನಾವು ಫಸ್ಟು ಊರಲ್ಲಿದ್ವಿ, ಸೋಮನಹಳ್ಳಿಯಲ್ಲಿ, ಕನಕಪುರ ರೋಡ್ ಸೋಮನಹಳ್ಳಿಯಲ್ಲಿ. ನಾವು ಹುಟ್ಟಿದೆಲ್ಲ ಬೆಂಗಳೂರಲ್ಲೇ. ನಮ್ಮ ಯಜಮಾನ್ರು ಊರು ಬಂದು ಕನಕಪುರ ರೋಡ್ ಸೋಮನಹಳ್ಳಿ. ಅಲ್ಲೂ ಸುಮಾರು ಸ್ವಲ್ಪ ಹಂಗಿದ್ವಿ, ಚೆನ್ನಾಗಿ. ಅಂದರೆ ಅಲ್ಲಿ ಏನು ಕೆಲಸಕ್ಕೇನು ನಮಗೆ ಅನುಕೂಲ ಇಲ್ಲ ಅಂದ್ಬಿಟ್ಟು ಅಲ್ಲಿಂದ ಇಲ್ಲಿ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದು ಒಂದು ವರ್ಷಕ್ಕೇನೇನೆ ಇವ್ರಿಗೆ ಕಾಲು ನೋವು ಶುರುವಾಯಿತು ಸರ್. ಕಾಲು ನೋವು ಶುರುವಾಗಿದ್ದೆ ಒಂದು ತಡ ಅವ್ರಿಗೆ ಅದೊಂದು ನೆಪ ಆಗೋಯ್ತು. ಕಾಲು ನೋವು ಬಂದಿದ್ದೆ. ಅದೇನೋ ಬೇರೆ ಯಾರೋ ಏನೋ ಇದು ಮಾಡಿರೋದು ಅಂದ್ಬಿಟ್ಟು ಅವೆಲ್ಲ ಪೂಜೆ ಎಲ್ಲ ಮಾಡಿಸಿ, ಮತ್ತು ನಾಟಿ ಔಷಧಿ ಎಲ್ಲ ಕೊಡ್ಸಿದ್ವಿ, ಆಯುರ್ವೇದಕ್ಕೂ ಕೊಡ್ಸಿದ್ವಿ. ಎಲ್ಲ ಅವ್ರಿಗೆ ಸರಿ ಹೋಗಲಿಲ್ಲ. ಮತ್ತೆ ಏನು ಮಾಡಿ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ. ಹಾಸ್ಪಿಟ್ಲಿಗೆ ಗೊತ್ತಾಯಿತು ಅವ್ರಿಗೆ ವೆರಿಕೋಸ್ ವೆನ್ಸ್ ಮತ್ತು DVT ಪ್ರಾಬ್ಲಮ್ ಇದೆ ಅಂತ ಗೊತ್ತಾಯಿತು. ಆಯಿತು, ಟ್ಯಾಬ್ಲೆಟ್ ಎಲ್ಲ ತೊಗೋತಾಯಿದ್ರು, ಸಾಕ್ಸ್ ಎಲ್ಲ ಹಾಕೋತಾಯಿದ್ರು. ಸುಮಾರಾಗಿ ಹಂಗಿದ್ವಿ ಸರ್. ಕಾರ್ ಡ್ರೈವಿಂಗ್ ಕೆಲಸ ಮಾಡ್ತಿದ್ವಿ. ಸುಮಾರಾಗಿ ನಾವು ಚೆನ್ನಾಗಿದ್ವಿ. ಇದಕ್ಕಿದ್ದಂಗೆನೇ ಸಣ್ಣ ಗುಳ್ಳೆ ಆಯ್ತು ಅವ್ರಿಗೆ. ಸಣ್ಣ ಗುಳ್ಳೆ ಆಗಿದೆ ನೋಡಿ ಸರ್. ಆ ಥರ ಆಗಿದೆ ಅವ್ರ ಕಾಲು. ತೀರಾ ವಿಪರೀತ ಸ್ಮೆಲ್ ಇದೆಲ್ಲ ಜಾಸ್ತಿ ಇದಾಗೋಯ್ತು ಅವ್ರಿಗೆ. ಆಮೇಲೆ ಅಡ್ಮಿಂಟ್ ಎಲ್ಲ ಮಾಡಿದ್ವಿ. ನಮ್ಮ ಮಾತೃ ನರ್ಸಿಂಗ್ ಹೋಮಲ್ಲಿ ಮಾಡಿದ್ವಿ, ಬಸವೇಶ್ವರ ನಗರದಲ್ಲಿ. ಅಲ್ಲ ಅವ್ರು ಏನಂದ್ರು, ಇದು ಪ್ರಾಬ್ಲಮ್ ಇದೆ, ಅವ್ರಿಗೆ ಯಾವಾಗಿತ್ತು ಪ್ರಾಬ್ಲಮ್, ಅವ್ರಿಗೆ ಸ್ವಲ್ಪ ಒಳ್ಳೆ ಕಡೆ ತೋರಿಸಿ ಮಾಡಿ ಅಂತ ಅಂದರು. ಸರಿ, ಅಲ್ಲಿಂದ ಮನೆಗೆ ಬಂದ್ವಿ. ಅಲ್ಲಿಂದ ಆಮೇಲೆ ನಮ್ಮ ಅಕ್ಕ ಅವ್ರ ಮನೆಗೆ ಹೋದ್ವಿ. ಅವ್ರು ಇರೋದು ಹೊಸವ್ರ ಹತ್ರ ಮಧುಗಂಡಳ್ಳಿ ಅಂತ. ಅವ್ರೇನೋ ಯಾರೋ ಏನೋ ಇದು ಮಾಡಬೇಕೇನೋ ಅಂದ್ಬಿಟ್ಟು ಅವರು ಪೂಜೆ ಹೋಮ ಎಲ್ಲ ಮಾಡಿಸಿದ್ರು. ಮಾಡಿಸಿದ ದಿವಸನೇ ನೈಟಲ್ಲಿ ಅವ್ರಿಗೆ ತುಂಬಾ ನೋವು ಜಾಸ್ತಿ ಆಗೋಯ್ತು. ಆವಾಗ ರಾತ್ರಿ ಅಲ್ಲಿ ಕಾರ್ ಮಾಡ್ಕೊಂಡು ಪಾಪ ಅವ್ರು, ನಮ್ಮ ಅಕ್ಕ ಅವರು ಜಾನಕಿ ಅಂತ, ಅವರು ಅಲ್ಲಿಂದ ಮೈಸೂರಲ್ಲಿ ನಾರಾಯಣ ಹೃದಯಾಲಯ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅಲ್ಲೋಗಿ ತೋರಿಸಿದ್ದಕ್ಕೆ ಅವ್ರಂದ್ರೆ ತುಂಬ ಪ್ರಾಬ್ಲಮ್ ಇದೆ ಇದು ಅಂತ ಹೇಳ್ಬಿಟ್ಟು ಅಲ್ಲೂ 70,000ವರೆಗೂ ದುಡ್ಡು ಆಯಿತು ಸರ್. ಸಿಕ್ಕಾಬಟ್ಟೆ ಸಾಲ ಆಗೋಯ್ತು. ಸಾಲ ಮಾಡಿಕೊಂಡು ಹಂಗೆ ತೋರಿಸ್ಕೊಂಡು ಒಂದು 5 ದಿವಸ 6 ದಿವಸ ಅಡ್ಮಿಟ್ ಮಾಡ್ಕೊಂಡಿದ್ರು. ಅಲ್ಲಿಂದ ಮತ್ತೆ ಬಂದ್ವಿ. ಡ್ರೆಸ್ಸಿಂಗ್ ಎಲ್ಲ ಮಾತ್ರೆ ಎಲ್ಲ ಕರೆಕ್ಟಾಗಿ ಕೊಡಿ ಅಂತ ಹೇಳಿದ್ರು ಸರ್. ಆ ಟೈಮಲ್ಲಿ ಅಷ್ಟೇ ನಾವು ಮಾತ್ರೆ ಎಲ್ಲ ಕೊಡ್ಸೋಕ್ಕಾಗಿದ್ದು. ಮತ್ತೆ ನಮಗೆ ತುಂಬಾ ತೊಂದರೆ ಆಯಿತು ಮಾತ್ರೆಗೆ. ಪೂರ್ತಿ ತೆಗೆದ್ಬಿಡಿ. ಎರಡೂ ಕಾಲು ಆಪ್ರೇಷನ್ ಆಗಿದೆ ಸರ್. 2 ಕಾಲು 3 ಸಲ ಆಪ್ರೇಷನ್ ಆಗಿದೆ. ಒತ್ಕೊಳ್ಳಿ ಒತ್ಕೊಂಡು ಸಿಗಿಸ್ಕೊಂಬಿಡಿ ನೋಡಿ ಸರ್. ಈ ಥರ ಇದೆ. ನನಗೆ ಈಗ 4 ವರ್ಷದಿಂದ ನಂಗೆ ಆರ್ಥರೈಟಿಸ್ ಸ್ಟಾರ್ಟ್ ಆಯಿತು. ಅವಾಗ ಮೂಳೆ ನೋವುಗಳಿತ್ತು. ಅಲ್ಲೆಲ್ಲ ಊದ್ಕೋತಾ ಇದ್ದು, ಕೈಗಳು ಕಾಲುಗಳು ಊದ್ಕೋತಾ ಇದ್ವು. ಹೆಂಗೋ ಸ್ವಲ್ಪ ಮಾತ್ರೆಗಳು ತಗೊಂಡೆ. ಸ್ವಲ್ಪ ತಕ್ಷಣ ಕಡಿಮೆ ಆಗಿತ್ತು ಸರ್. ಈಗ ಅವ್ರಿಗೆ ಯಾವಾಗ ಸ್ವಲ್ಪ ಜನವರಿನಲ್ಲಿ ತುಂಬ ಪ್ರಾಬ್ಲಮ್ ಆಗೋಯ್ತು ಅವ್ರಿಗೆ. ತುಂಬ ಪ್ರಾಬ್ಲಮ್ ಆಗಿ ಕೆಳಗಡೆ ಎಲ್ಲ ಬಿದ್ದು ಸಿಕ್ಕಾಪಟ್ಟೆ ಬ್ಲಡ್ ಹೋಗ್ಬಿಡ್ತು ಬಾಯಲ್ಲಿ ಅವ್ರಿಗೆ. ಆಮೇಲೆ ನಾವು ಸಂಘಗಳಲ್ಲಾಗಲಿ, ಕೈ ಸಾಲ ಆಗಲಿ, ಒಡವೆಗಳೆಲ್ಲ ಇಟ್ಟು ಎಲ್ಲ ಅವ್ರಿಗೆ ತೋರಿಸಿದ್ರು. ನೋಡಿ ಈ ಪರಿಸ್ಥಿತಿನಲ್ಲಿದ್ದಾರೆ. ಇವಾಗ ಮೆಡಿಸನ್ ಕೂಡ ಅವ್ರಿಗಾಗಲಿ ನನಗಾಗಲಿ ತೊಗೊಳಕ್ಕಾಗ್ತಾಯಿಲ್ಲ. ನನಗೆ ಗೌರ್ಮೆಂಟಲ್ಲಿ ನೋಡಲ್ಲ, ಫೆಸಿಲಿಟಿ ಇಲ್ಲ, ನೀವು ಪ್ರೈವೇಟಲ್ಲಿ ತೋರಿಸ್ಕೋಬೇಕು, ಅದು ರೊಮೆಟೆಡ್ ಆರ್ಥರೈಟಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ನನಗೇನೆ 6-7 ಸಾವಿರ ರೂಪಾಯಿ ಮೆಡಿಸನ್ಗೆ ಬೇಕು ಸರ್ ತಿಂಗಳಿಗೆ. ಇನ್ನು ನಮ್ಮ ಯಜಮಾನ್ರಿಗೆ ಒಂದು ವಾರಕ್ಕೇ 1,000 ರೂಪಾಯಿ ಬೇಕು. ಡ್ರೆಸ್ಸಿಂಗ್ಗೆ, ಇಂಜೆಕ್ಷನ್ನು, ಟ್ಯಾಬ್ಲೆಟ್ಸ್ ಒಂದು ವಾರಕ್ಕೆ ಬೇಕೇ ಬೇಕು ಸರ್. ಆಗ್ಲಂದ್ರೆ ನೋಡಿ, ವಾರಕ್ಕೆ 2 ಸಲ ಡ್ರೆಸ್ಸಿಂಗ್ ಮಾಡ್ಸೋಕೆ ಹೇಳಿದ್ದಾರೆ ಡಾಕ್ಟ್ರು. ನಮ್ಗೆ 1 ಸಲನೂ ಮಾಡ್ಸೋಕ್ಕಾಗ್ತಾಯಿಲ್ಲ.
ಆ ಪರಿಸ್ಥಿತಿನಲ್ಲಿ ನಾವಿದ್ದೀವಿ. ಇವಾಗ ಮನೇಲಿ ರೇಷನ್ಗೂ ಕೂಡ ನಮಗೆ ತೊಂದರೆ ಆಗಿದೆ. ಒಂದು ಮೆಡಿಸನ್ ತೊಗೊಳಕ್ಕಿರ್ಬೋದು, ಪ್ರತಿಯೊಂದಕ್ಕೂ ತೊಂದರೆ ಇದೆ. ಪಾಪ ನಮ್ಮಪ್ಪ ನನ್ನ ಮಗ ಬಂದು ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು, SSLC ಹೋಗ್ತಾ ಇದ್ದಿದ್ದು ನನ್ನ ಮಗ ಮೆತ್ತುನು. ಈಗ ಅವನು ಕೆಲಸ ಸ್ಕೂಲ್ ಬಿಟ್ಬಿಟ್ಟು ಕೆಲ್ಸಕ್ಕೆ ಹಾಕಿದ್ದೀನಿ ಗಾರ್ಮೆಂಟ್ಸಲ್ಲಿ ಹೆಲ್ಪರ್ ಕೆಲಸಕ್ಕೆ. ಅವನ ಥರ 7.5 ಜಾಸ್ತಿ ಅಂದರೆ 8,000 ಸಂಬಳದಲ್ಲಿ ಮನೆ ಮೇಂಟೆನೆನ್ಸು ಇವ್ರಿಗೆ. ಆವಾಗ ಬೇರೆ 500 ರೂಪಾಯಿ ಇಸ್ಕೊತಾ ಇರ್ತೀವಿ ಡ್ರೆಸ್ಸಿಂಗು. ತೀರಾ ಮನೆ ಸ್ಮೆಲ್ ಬಂದಾಗ ಇರೋಕ್ಕಾಗಲ್ಲ ನಮಗೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಒಂದು 500 ರೂಪಾಯಿ ಇಸ್ಕೊಂಡು ಅವ್ರಿಗೆ ಡ್ರೆಸ್ಸಿಂಗ್ ಕಳಿಸ್ತೀವಿ. ಅವರು ಇದು ಅಡ್ವಾನ್ಸ್ ಇಟ್ಕೊಂಡಿರೋದೆಲ್ಲ ಬಿಟ್ಟು ಕೊನೆಗೆ ಬರೋದೇ 5,500-6,000 ಬರೋದು ಜಾಸ್ತಿನೇ ತಿಂಗಳಿಗೆ ಸಂಬಳ. ಅದೇ ರೇಷನ್ನು ಒಂದು ತಿಂಗಳು ನಾವು ತಗೋತೀವಿ. BPL ಕಾರ್ಡ್ ಇದೆ, ಇಲ್ಲ ಅಂತಲ್ಲ ಇದೆ. BPL ಕಾರ್ಡ್ ಅದು ಊರಿಂದು. ಇವ್ರ ತಾಯಿನೂ ಊರಲ್ಲಿರೋದ್ರಿಂದ ಒಂದು ತಿಂಗಳು ಅವ್ರು ತಗೋತಾರೆ ರೇಷನ್ನು, ಒಂದು ತಿಂಗಳು ನಾವು ತಗೋತೀವಿ. ಅದಕ್ಕೆ ಸಾಕಾಗಲ್ಲ ಸರ್ ನಮಗೆ. ಆದರೂ ಸಾಕಾಗಲ್ಲ, ತುಂಬಾ ತೊಂದರೆ ಇದೆ. ನಾನು ತಾಳಿ ಕೂಡ ಮಾರಿ ಅವ್ರಿಗೆ ತೋರಿಸಿದ್ದೀನಿ. ತೋರಿಸ್ಬೇಕು ಸರ್. ಈಗ ನಿಮಗೂ ಪ್ರಾಬ್ಲಮ್, ಹೌದು. ಇವರು ಪೇಷಂಟ್, ಇಬ್ಬರು ಪೇಷಂಟ್. ಹೌದು. ಇಬ್ಬರಿಗೂ ಆಸ್ಪತ್ರೆಗೆ ಹೋಗಬೇಕು, ಖರ್ಚಿಲ್ಲ. ಇರೋ ಸಣ್ಣ ಮಗ ಅವನು SLC ಸ್ಕೂಲ್ ಬಿಟ್ಟು ದುಡಿಯೋಕೆ ಹೋಗ್ತಾ ಇದ್ದಾನೆ ಸರ್. ನಾನು ಎಲ್ಲ ಅವ್ನಿಗೆ ESI PF ಇರೋ ಕಡೆ ನೋಡೋಣ, ತೋರ್ಸೋಣ, ಸೇರ್ಸೋಣ ಅಂತ ಓಡಾಡ್ತಾ ಇದ್ದೀನಿ. ಇವಾಗ ಆಯುಧ ಪೂಜೆ ಆಗೋವರೆಗೂ ಎಲ್ಲೂ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಇವಾಗ ಆಯುಧ ಪೂಜೆ ದಸರಾ ಟೈಮು, ಎಲ್ಲೂ ತಗೊಳ್ಳಲ್ಲ ಅಂತ ಇದ್ದಾರೆ. ಅವನು ಸ್ವಲ್ಪ ಮದ್ದ ಅಂದರೆ ನಮ್ಮ ಆ್ಯಕ್ಟಿವ್ ಸ್ವಲ್ಪ ಕಡಿಮೆ ಸರ್ ಅವನು. ಪಾಪ ಅವನು ನಮ್ಮನ್ನು ನೋಡಿ ಅವನೇ ಒಂಥರ ಆಗ್ಬಿಟ್ಟಿದ್ದಾನೆ. ಈಗ ಹಂಗಾಗ್ಬಿಟ್ಟಿದೆ. ಅಷ್ಟೇ ಆ್ಯಕ್ಟಿವ್ ಆಗಿರ್ಬೇಕಾಗಿರೋ ಹುಡುಗ ಅವನೇ ಒಂಥರ ಮಂಕ್ ಥರ ಆಗ್ಬಿಟ್ಟಿದೆ ಅವನಿಗೆ. ಸರ್ 1 ದಿವಸದ 2 ದಿವಸದ ಆದರೆ ಪರವಾಗಿಲ್ಲ ಸರ್. ಇದು 12 ವರ್ಷದಿಂದ ನಡೀತಾ ಇರೋದು. 12 ವರ್ಷದಿಂದ. ನನಗೆ 4 ವರ್ಷದಿಂದ ಈ ಥರ ಪ್ರಾಬ್ಲಮ್ಮು, ಆರ್ಥರೈಟಿಸ್ ಪ್ರಾಬ್ಲಮ್ಮು. ನಮ್ಮ ಯಜಮಾನ್ರಿಗೆ ಬಂದು 12 ವರ್ಷದಿಂದ ಈ ಥರ ತೊಂದರೆ. 3 ಸಲ ಕಾಲು ಆಪ್ರೇಷನ್ ಆಗಿದೆ ಅವ್ರಿಗೆ, 2 ಕಾಲು. 3 ಸಲ ಕಾಲು ಆಪ್ರೇಷನ್ ಆಗಿದ್ರು ಇನ್ನೂ ಒಣಗಿಲ್ಲ ನೋಡಿ. ಈ ಥರ ಇದೆ, ಭಾರಿ ಹಿಂಸೆ ಆಗ್ತಾ ಇದೆ. ಮನೆಯಲ್ಲೂ ಮಾಡ್ತಿದ್ದೆ ಸರ್. ಸುಮಾರಾಗಿ ಹಂಗಿದ್ವಿ. ನನಗೂ ತೊಂದರೆ ಆಯಿತು, ಆರೋಗ್ಯ ತೊಂದರೆ ಆಯಿತು. ನನಗೂ ಇವಾಗ ಮನೆಯಲ್ಲಿ ಅಡುಗೆ ಕೂಡ ಮಾಡೋಕ್ಕಾಗ್ತಲ್ಲ, ಪಾತ್ರೆ ಕೂಡ ತೊಳೆಯೋಕ್ಕಾಗಲ್ಲ ಸರ್. ತಣ್ಣೀರು ಬಿದ್ದರೆ ಕೈ ಮೇಲೆ ಜುಮ್ ಅಂತದೆ, ನರಗಳು ಮೂಳೆಗಳೆಲ್ಲ ನೋವು ಬರ್ತದೆ. ಆ ಥರ ಇದೆ ನನ್ನ ಪರಿಸ್ಥಿತಿ. ಆಯಿತು 12 ವರ್ಷ ಅಂದರೆ ಎಷ್ಟು ವರ್ಷ ಆಯ್ತಮ್ಮ? ಈಗ 2025, 2013, 12 ಮಧ್ಯ 13 ಸ್ಟಾರ್ಟ್ ಆಯ್ತು ಅವ್ರಿಗೆ. ಚೆನ್ನಾಗಿದ್ವಿ ಸರ್, ಚೆನ್ನಾಗಿದ್ವಿ. ಎಲ್ಲರಂಗೆ ನಾವು ಚೆನ್ನಾಗಿದ್ವಿ, ಎಲ್ಲ ಚೆನ್ನಾಗಿದೆ. ಇವಾಗ ಸಂಘದವರೆಲ್ಲ ನಮಗೆ ಫೋರ್ಸ್ ಮಾಡ್ತಾ ಇದ್ದಾರೆ, ಹಿಂಸೆ ಕೊಡ್ತಾ ಇದ್ದಾರೆ. ನಮಗೆ ಲೋನ್ ಕಟ್ಟಿ ಅಂತಾರೆ. ಅಂದರೆ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಂದರೆ ನಾವು ಕಟ್ಟೋ ಪರಿಸ್ಥಿತಿನಲ್ಲಿ ನಮ್ಮ ಹತ್ರ ದುಡ್ಡು ಇಲ್ಲ, ನಾವು ಕಟ್ಟೋ ಪರಿಸ್ಥಿತಿನಲ್ಲೂ ನಾವಿಲ್ಲ. ಹೆಂಗೋ ಬೇರೆ ಕಡೆ ಆದರೂ ಲೋನ್ಗಿನ್ ತಗೊಂಡು ನಾವು ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಒಂಚೂರು ರಿಕವರ್ ಆಗಿ ಏನಾದ್ರು ಕೆಲಸ ಮಾಡೋಣ ಅಂದರೆ ಎಲ್ಲ ಪ್ರೂಫ್ ಎಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಟ್ಟಿದ್ದಾರೆ. ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿದ್ರೆ ನಮ್ಗೆ ಬೇರೆ ಕಡೆ ಎಲ್ಲಿ ಸರ್ ಲೋನ್ ಸಿಗುತ್ತೆ? ನಮ್ಮ ಸರ್ಕಾರದವರಾಗಲಿ, ನಾನು ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತೆ ಕೆಲಸ ಮಾಡ್ತಾ ಇದ್ದೀನಿ. ಪಾಪ ಯಾರೋ ಪುಣ್ಯಾತ್ಮರು ನನಗೆ ತುಂಬ ತೊಂದರೆನಲ್ಲಿದ್ದಾಗ, ಈ 3 ವರ್ಷದ ಮುಂಚೆ ತುಂಬ ತೊಂದರೆನಲ್ಲಿದ್ದಾಗ ಅವರು ಕರ್ಕೊಂಡೋಗಿ ನಮಗೊಂದು ಬೂತ್ ಕೊಡಿಸಿದ್ರು. ಕಾಂಗ್ರೆಸ್ ಗ್ರೂಪಲ್ಲಿ ಬೂತ್ ಕೊಡ್ಸಿದ್ರು. ಅದನ್ನು ಮೇಂಟೈನ್ ಮಾಡಿಕೊಂಡು ಹೆಂಗೋ ಗ್ರೂಪ್ ಅಂದರೆ ಬೂತ್ ಲೀಡ್ರಾಗಿ ಇದ್ದೀವಿ. ಅಲ್ಲಿ ಅವಾಗ ಅವರು ಸ್ವಲ್ಪ ದುಡ್ಡು ನಮಗೆ ಕೊಟ್ಟಿದ್ದೆ. ನಾವು ಸ್ವಲ್ಪ ಒಂದು ಮನೆ ಮಾಡ್ಕೊಂಡಿದ್ವಿ. ಅದು 5,500 ಬಾಡಿಗೆ, 40,000 ಅಡ್ವಾನ್ಸು. ಹಂಗೆ ನಡೀತಾ ಇತ್ತು. ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ. ಇವ್ರಿಗೆ ಅಲ್ಲೇನಾಯ್ತು, ತೀರಾ ಮನೆ ಜಾಸ್ತಿ ಆಗ್ಬಿಡ್ತು. ತೀರಾ ಜಾಸ್ತಿ ಆಗೋಯ್ತು. ಅದೇ ಟೈಮಲ್ಲಿ ಟೆನ್ಷನ್ ನನಗೂ ಜಾಸ್ತಿ ಆಗೋಯ್ತು. ಅವ್ರ ಓನರ್ ಏನು ಮಾಡಿದ್ರು, ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗಿ, ಕರೆಕ್ಟ್ 1 ದಿವಸ ಬಾಡಿಗೆ ಲೇಟಾಗಿ ಕೊಟ್ಟಿದ್ದಕ್ಕೆ ನೀವು ಇರೋದು ಬೇಡ, ಖಾಲಿ ಮಾಡಿ, ಇಲ್ಲಿಂದ ಖಾಲಿ ಮಾಡಿ, ನೀವು ಇರೋದು ಬೇಡ ಅಂತ ಅವರು ಫೋರ್ಸ್ ಮಾಡಿಬಿಟ್ಟು ನಮ್ಗೆ ಖಾಲಿ ಮಾಡಿಸಿದ್ರು. 1 ತಿಂಗಳದು ಬಾಡಿಗೆ ದುಡ್ಡು ಅಡ್ವಾನ್ಸಲ್ಲಿ ಹಿಡ್ಕೊಂಡು ಮಿಕ್ಕಿದ್ದನ್ನು ವಾಪಸ್ ದುಡ್ಡು ಕೊಟ್ಟರು. ಇನ್ನು ಮತ್ತೆ ನನಗೂ ಬೇರೆ ಹುಷಾರಿಲ್ದಂಗೆ ಆಯ್ತಲ್ಲ, ಮತ್ತಿನಲ್ಲಿ 5,000 ನಾವು ಕಟ್ಕೊಂಡು ಅಲ್ಲಿ ಬಾಡಿಗೆ ಕಟ್ಕೊಂಡಿರೋಕ್ಕಾಗಲ್ಲ ಅಂದ್ಬಿಟ್ಟು ಆಮೇಲೆ ಈ ಮನೆ ಖಾಲಿ ಇತ್ತು. ನಮ್ಮ ತಾಯಿ ಪಾಪ ನಮ್ಮ ಅಕ್ಕ ದೇವ್ರು ಅಂತವ್ರು ಹೇಳ್ಬೇಕಂದ್ರೆ ಅವ್ರಿರೋದ್ರಿಂದ ನಾವು ಒಂದು ಸ್ವಲ್ಪ ಹಿಂಗಿದ್ದೀವಿ ಸರ್. ಟೈಮಲ್ಲೇನೋ ಒಂಚೂರು ಸಣ್ಣ ಪುಟ್ಟ ಅಕ್ಕ ತಂಗಿರೋ ಮೇಲೆ ಗೊತ್ತು. ಒಟ್ಟಿನಲ್ಲಿ ಅವರಿಬ್ರನ್ನ ನಾವಿರೋವರೆಗೂ ನೆನ್ಕೋಬೇಕು ಅಷ್ಟೇ ಸರ್. ನಂಗೊಂಚೂರು ಆಗಿಲ್ಲ ಅಂದ್ರೂ ಹಿಂಸೆ ಮಾಡಿ ತಿನ್ನಿಸ್ತಾರೆ.
ಅಂದರೆ ಅವರು ಇವಾಗ ಅವರಿಬ್ರು ನಮ್ಮ ಅಪ್ಪ ಅವ್ರ ಅದಿಂದಲ್ಲೇ ಇರೋದ್ರಿಂದ ಆಯಪ್ಪನ ಮಾತೆ ಮೇಯ್ನು, ಆಯಪ್ಪನ ಮಾತೆ ನಡೆಯೋದು. ಈಗ ನಮಗೆ ಇಲ್ಲಿರೋಕ್ಕೆ ತುಂಬ ಹಿಂಸೆ ಆಗ್ತಾ ಇದೆ. ಬೇರೆ ಕಡೆ ಮನೆ ಮಾಡೋಣ ಅಂದರೆ ನಮ್ಗೆ ಬೇರೆ ಕಡೆ ಅಡ್ವಾನ್ಸ್ಗೂ ನಮಗೆ ದುಡ್ಡಿಲ್ಲ. ಅಡ್ವಾನ್ಸ್ ಕತೆ ಇರಲಿ, ಮನೆ ಮೇಂಟೆನೆನ್ಸು, ಮನೆ ರೇಷನ್ಗಾಗಲಿ, ನಮಗೆ ಮೆಡಿಸನ್ಗಾಗ್ಲೇ ನಮಗೆ ಒದ್ದಾಟ ಆಗಿದೆ. ಇನ್ನು ಬೇರೆ ಕಡೆ ಮನೆ ಮಾಡಿ ನಾವು ನೀವು ಹೋಗಿ ಮೀಟ್ ಮಾಡಿದ್ರಾ? ಯಾರೂ ಇಲ್ಲ ಸರ್. ಇದು ಕೇಶವಮೂರ್ತಿ ಸರ್ ಅವ್ರ ಮನೆಗೆ ಹೋಗಿದ್ದೆ, ಅವ್ರು ಸಿಗಲಿಲ್ಲ ಸರ್, ಸಿಗಲಿಲ್ಲ, ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿದ್ರು, ಸಿಗಲಿಲ್ಲ. ಇನ್ನೂ ಒದ್ದಾಡ್ತಾ ಇದ್ದೀನಿ. ಈಗಲೂ ನಮ್ಮ ಫ್ರೆಂಡ್ಸ್ಗಳ ಹತ್ರ ಅವ್ರ ಹತ್ರ 500, 1000 ಈಗಲೂ ಸಿಕ್ಕಾಪಟ್ಟೆ ಸಾಲಾಗಿದೆ. ಹತ್ತತ್ರ ಏನಿಲ್ಲ ಅಂದರೆ ಈಗ 12 ವರ್ಷದಿಂದ ಇದುವರೆಗೂ 8.5, 9 ಲಕ್ಷದವರೆಗೂ ಸಾಲ ಇದೆ. ಕೊಡಬೇಕು ಸರ್, ಕೊಡಲಿಲ್ಲ ಅಂದರೆ ಬಿಡಲ್ಲ ಅವರು. ಇವಾಗೇನೋ ಹುಷಾರಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಹಂಗಿದ್ದಾರೆ. ತೀರಾಮಾನ ಕೊಟ್ಟಿಲ್ಲ ಅಂದಾಗ, ಜಾಸ್ತಿ ದಿನ ಲೇಟ್ ಆಯಿತು ಅಂದಾಗ ಏನಾಗ್ತಾರೆ, ಸ್ಮೂತಾಗಿರೋದನ್ನು ಇದಾಗ್ಬಿಡ್ತಾರೆ, ಕೋಪ ಬಂದ್ಬಿಡುತ್ತೆ ಅವ್ರಿಗೆ. ಇದು ಕಾಮಾಕ್ಷಿಪಾಳ್ಯ, ಬೆಂಗಳೂರು ಕಾಮಾಕ್ಷಿಪಾಳ್ಯ, ವೃಷಭಾವತಿ ನಗರ. ಹೌದು ಸರ್. ಮಹಾದೇವ್ ಅಂತ. ಹೌದು. ಭವ್ಯ ಅಂತ ಸರ್. ನೋಡಿ ಸರ್, ನಮ್ಮ ಮನೆ ಪರಿಸ್ಥಿತಿ ಹೇಗಿದೆ. ಹೌದು, ನಾವು ವಿಶ್ವಕರ್ಮದವ್ರೆ, ಆಚಾರ್ಯರು ವಿಶ್ವಕರ್ಮದವ್ರೆ. ನಮ್ಗೆ ಥರ ಸಮಸ್ಯೆ ಇದೆ. ನಂಗೆ ಎಲ್ಲ ಥರ ನಮಗೆ ಸಹಕಾರ ಬೇಕೇ ಬೇಕು. ಎಲ್ಲರ ಸಹಕಾರ ನಂಗೆ ಬೇಕೇ ಬೇಕು. ಯಾಕೆಂದರೆ ಇವಾಗ ಗೊತ್ತಿಲ್ಲದೆ ಇರೋರು, ಇವಾಗ ನಂಬಿಕೆ ಇರಲ್ಲ ನೋಡಿ. ಈ ಥರ ಇದೆ, ಫೋನಲ್ಲಿ ಮಾತಾಡಿದ್ರೆ ಕೆಲವ್ರು ಏನಂತಾರೆ, ಅಯ್ಯೋ ಈ ಥರ ಫೋನ್ ಮಾಡ್ತಾರಮ್ಮ ದುಡ್ಗೋಸ್ಕರ ಅಂತ ಅಂದರು. ಒಂದಿಬ್ರು ಅಂದರು ಸರ್, ನಂಗೆ ತುಂಬಾ ಬೇಜಾರಾಗೋಯ್ತು. ಅವತ್ತು ಮಾಡೋದೇ ಬೇಡ ಯಾರಿಗೂ ಫೋನು ಅಂತ ಅಂದ್ಕೊಂಡೆ. ಅಂದರೆ ನಾವಿರೋ ಪರಿಸ್ಥಿತಿನಲ್ಲಿ ಯಾರೋ ಒಬ್ಬರು ಈ ಥರ ಅಂದ್ಬಿಟ್ಟು ಎಲ್ಲರೂ ಆ ರೀತಿ ಇರಲ್ಲ ಅಲ್ವಾ. ನಿಮ್ಮಂಥವ್ರು ಇರ್ತಾರೆ, ಕಷ್ಟ ಸುಖ ಕೇಳೋರು, ಬಂದು ನೋಡಿ ನೀವು ಹೆಂಗಿದ್ದೀರಾ ಏನೋ ಅಂತ ಕೇಳಿದ್ರೇ ಎಷ್ಟೋ ನಮ್ಗೆ ಸ್ವಲ್ಪ ಸಮಾಧಾನ. ಇರಪ್ಪ, ನಾವು ಫೋನ್ ಮಾಡಿದಕ್ಕೂ ಸಮಾಧಾನ ಆಯಿತು ಅಲ್ವಾ. ನಮ್ಮ ಅದೃಷ್ಟಕ್ಕೆ ಯಾರೋ ಒಬ್ರು ಸಿಕ್ಕೋರು, ಅವರು ನಮ್ಮ ಕೈ ಹಿಡಿದು ಕಾಪಾಡ್ಬೋದು, ಅವರಿಂದ ನಮ್ಗೆ ಹೆಲ್ಪ್ ಆಗ್ಬೋದು ಅನ್ನೋದೊಂದು ಇರುತ್ತೆ ಸರ್. ಆಮೇಲೆ ಏನು ಮಾಡಿದೆ, ಧೈರ್ಯ ಮಾಡಿ ಯಾರೋ ಆ ಥರ ಮಾತಾಡಿದ್ರು ಅಂದರೆ ಎಲ್ಲರೂ ಆ ರೀತಿ ಇರಲ್ಲ ಅಂದ್ಬಿಟ್ಟು ಮತ್ತೆ ನಾನು ಗ್ರೂಪಲ್ಲಿ ನಂಬರ್ಗಳು ತೊಗೊಂಡು ಫೋನ್ ಮಾಡೋದು ಮತ್ತೆ ಮುಂದುವರಿಸ್ದೆ. ನೋಡಿ, ಭಾಸ್ಕರ್ ಅಂತ ಸರ್ ನಮಗೆ ಸಿಕ್ಕರು ನನ್ನ ಅದೃಷ್ಟಕ್ಕೆ. ಅವ್ರ ಕಡೆಯಿಂದ ನಿಮ್ಮ ಪರಿಚಯ ಆಯಿತು, ನಮ್ಗೆ ತುಂಬ ಖುಷಿ ಆಯಿತು ಸರ್. ದಯವಿಟ್ಟು ನಮಗೆ ಎಲ್ಲದಕ್ಕೂ ನನಗೆ ತೊಂದರೆ ಇದೆ, ಆರೋಗ್ಯದಿಂದ ಇರ್ಬೋದು, ಪ್ರತಿಯೊಂದಕ್ಕೂ ನಮಗೆ ರೇಷನ್ನು, ಮೆಡಿಸಿನ್ನು, ಪ್ರತಿಯೊಂದಕ್ಕೂ ತೊಂದರೆ ಇದೆ. ದಯವಿಟ್ಟು ಯಾರನ್ನ ನಮಗೆ ಹೆಲ್ಪ್ ಮಾಡಬೇಕು. ಇಡೀ ಕರ್ನಾಟಕದ ಜನತೆಗೆ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಮ್ಮ ವಿಶ್ವಕರ್ಮ ಬೆಳಗ್ದವ್ರನ್ನೂ ಕೇಳ್ಕೊತಾ ಇದ್ದೀನಿ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ನಮ್ಮನ್ನು ನೋಡಬೇಕು. ನಾನು ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ದಯವಿಟ್ಟು ಅವರು ನಮಗೆ ಸಹಾಯ ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಿಮ್ಮ ಹೆಸರೇನು? ಮಹಾದೇವ್ ಅಂತ. ಮೊದಲೆಲ್ಲ ಚೆನ್ನಾಗಿದ್ರಿ, ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಚೆನ್ನಾಗಿದ್ರಿ? ಹೌದು ಸರ್. ಡ್ರೈವಿಂಗ್ ಎಲ್ಲ ಕೆಲಸ ಯಾವಾಗ ಚೆನ್ನಾಗಿದೆ ಸರ್. ಯಾವಾಗ ಹಿಂಗಾಯ್ತು ಒಂದು ಸ್ವಲ್ಪ ಅಲ್ಲಿಂದ ಶುರುವಾಯಿತು. ಈಗ ನಿಮ್ಗೆ ಕಾಣಿಸ್ತಾ ಇದೆ, ನೀವು ಒದ್ದಾಟ ಆದ್ರೆ ನಿಮ್ಮ ಮನೆಯವರು ಪಾಪ ಅವರು ನಿಮ್ಗೋಸ್ಕರ ಇಡೀ ಸಾಲ ಎಲ್ಲ ಮಾಡ್ಕೊಂಡು ಆದ್ರೂ ಏನೋ ಮಾಡೋಣ ಅಂತ ಒದ್ದಾಡ್ತೀವಿ. ಕೈಯಲ್ಲಿ ದುಡ್ಡಿಲ್ಲ. ಹೌದು ಸರ್. ಏನು ಮಾಡೋಕ್ಕಾಗ್ತಲ್ಲ. ನೀವಿಬ್ರು ಮಗ ಇದ್ದ ಕೂಡ ಪಾಪ ಅವನು ಒದ್ದಾಡ್ತಾನೆ. ನಾವು ನೋಡಿದ್ರೆ ಸರ್ ಅಲ್ಲಿ ಮೂಟೆ ಹೊರ್ತಾ ಇರ್ತಾನೆ. ಎಷ್ಟೋ ಸಲ ನಾನೇ ರೋಡಲ್ಲಿ ನೋಡ್ಬಿಟ್ಟು ಹತ್ಬಿಟ್ಟಿದ್ದೀನಿ ಸರ್ ಅವನ್ನ ನೋಡಿ. ನಾನು ಹೊಟ್ಟೆಲಿ ಉಟ್ಬಿಟ್ಟು ಪಾಪ ಅದು ಪಡಬಾರ ಪಾಡು ಪಡ್ತಾ ಇದೆ. ಅದಕ್ಕೊಂದು ಇಷ್ಟಪಟ್ಟು ತೊಗೊಳಕ್ಕಾಗ್ತಾಯಿಲ್ಲ. ಈ ವಯಸ್ಸು ಆ ಥರ ಇದೆ ಸರ್. ನಾವು ಆ ವಯಸ್ಸೇ ದಾಟ್ಕೊಂಡ್ಬಂದವರು. ಆ ವಯಸ್ಸಲ್ಲಿ ನಾವು ಇಷ್ಟಪಟ್ಟಿದ್ದೆಲ್ಲ ತಗೋತಾ ಇದ್ವಿ. ತಕ್ಕೊಡೋರು, ಅಪ್ಪ ಅಮ್ಮ ನೋಡೋರು, ಮಾಡೋರು, ಕಷ್ಟ ಸುಖ ಕೇಳೋರು, ಇಷ್ಟಪಟ್ಟಿದ್ದೆಲ್ಲ ತಕ್ಕೊಡೋರು, ಇಷ್ಟ ಬಂದ ಕಡೆ ಕರ್ಕೊಂಡು ಹೋಗ್ತಿದ್ರು, ಕರ್ಕೊಂಬರ್ತಿದ್ರು. ಅದ್ರಲ್ಲಿ ನಾವು ಒಂದು ಕೂಡ ಮಾಡೋಕ್ಕಾಗಿಲ್ಲ ಸರ್. ನನ್ನ ಮಗನಿಗೆ ತುಂಬಾ ಬೇಜಾರಾಗುತ್ತೆ. ಅವ್ನು ನೆನೆಸ್ಕೊಂಡು ನಾನು ಎಷ್ಟೋ ಸಲ ರೋಡಲ್ಲಿ ಮಾಡ್ಬಿಟ್ಟು ನಾನೇ ಹತ್ಬಿಟ್ಟಿದ್ದೀನಿ. ನಾನು ಹೊಟ್ಟೆಲಿ ಹುಟ್ಟಿತ್ತು ಪಾಪ ಮಗುಗೆ ಕಷ್ಟ ಬಂದ್ಬಿಡ್ತಲ್ಲ. ನಾವು ಪ್ರಪಂಚ ನೋಡೋದು ಬೇರೆ, ಹತ್ತಿರದಲ್ಲಿ ಇರೋದು ಬೇರೆ. ಇಷ್ಟು ಸಣ್ಣ ಮನೆಯಲ್ಲಿ ಒಂದು ರೂಮ್ನಲ್ಲಿ ಇಷ್ಟು ಒದ್ದಾಡ್ತಾ ಇದ್ರಿ. ನನಗೂ ಅಡುಗೆ ಮಾಡೋಕ್ಕಾಗಲ್ಲ ನೋಡಿ. ಅವ್ರಿಗೆ ಈ ಪರಿಸ್ಥಿತಿನಲ್ಲಿ ಇದ್ರು ನಾನು ಹಂಗೂ ಅವ್ರನ್ನ ಬೈತೀನಿ. ನನ್ಗಾಗಲ್ಲ, ಹಂಗೆಂಗೋ ಆಗ್ತಾ ಇರತ್ತೆ. ಅದು ನನಗಾಗೋದು ನನಗೊತ್ತು.
ಅವ್ರಿಗೆ ಆ ಥರ ಹಿಂಸೆ ಆಗ್ತಾ ಇರ್ತದೆ, ನನಗೆ ಥರ ಹಿಂಸೆ ಆಗ್ತದೆ, ತಲೆಯಿಂದ ಕಾಲವರೆಗೂ. ಹ್ಞೂ ಸರ್, ಸ್ಟೂಲ್ ಇದೆಯಲ್ಲ, ಇಲ್ಲಿ ಸ್ಟೂಲ್ ಇದೆಯಲ್ಲ ಸರ್, ಅದ್ರಲ್ಲಿ ಮಾಡೋದು. ಕೂತ್ಕೊತಾರೆ, ಇಡ್ತಾರೆ, ಕೂತ್ಕೋತಾರೆ, ಇಡ್ತಾರೆ, ಕೂತ್ಕೋತಾರೆ. ಸರ್ ನಿಜವಲ್ಲೂ ತುಂಬಾ ಹಿಂಸೆ ಅನಿಸ್ಬಿಟ್ಟೈತೆ ಸರ್. ಜೀವನ ಒಂಥರ, ಯಾಕಂದರೆ ಹೇಳ್ಕೋಬಾರ್ದು ತಂದೆ ಬಗ್ಗೆ. ಟೈಮಲ್ಲಿ ನೋಡಿದ್ದಾರೆ ಪಾಪ, ಅವ್ರ ಕೈಲಾಗಿದ್ದು ನೋಡಿದ್ದಾರೆ. ಅವ್ರೇನಂದರೆ ಈ ಪರಿಸ್ಥಿತಿಗೆ ಬಂದುಬಿಟ್ರಲ್ಲ, ಅಂದರೆ ನಾವು ಯಾವ ಥರ ಇದ್ದೀವಿ ಏನು ಎಲ್ಲ ಗೊತ್ತು, ಆದರೂ ಕೂಡ ಅವರು ಕೇರ್ಲೆಸ್ ಆಗಿ ಮಾತಾಡ್ತಾರೆ. ಹೆಂಗಂದ್ರೆ ಅದನ್ನು ತಡ್ಕೊಳಕ್ಕಾಗಲ್ಲ ಸರ್. ನಾನು ಅದಕ್ಕೇನು ಮಾಡ್ತಾಯಿದ್ದೀನಿ, ಮನೆಗೂ ಆಗಬೇಕು, ಈ ಕಡೆ ನಮಗೆ ಮೆಡಿಸನ್ಗೂ ಆಗಬೇಕು, ಸ್ವಲ್ಪ ಮನೇನೂ ಚೇಂಜ್ ಮಾಡಬೇಕು, ನಮ್ಮ ವಾತಾವರಣ ಚೇಂಜ್ ಆಗಬೇಕು. ಯಾಕಂದರೆ ಭಾರಿ ಹಿಂಸೆನ ಅಂತ ಅನ್ನಿಸ್ತಾ ಇದೆ ಪಾಪ. ಅವ್ರು ನಮ್ಮನ್ನು ನೋಡಿ ಅವರು ಹಿಂಸೆ ಪಡ್ತಾಯಿದ್ದಾರೆ. ನಮ್ಮ ತಾಯಿ ನಮ್ಮಮ್ಮ ತುಂಬಾ ಹಿಂಸೆ ಪಡ್ತಾಯಿದ್ದಾರೆ. ನಮ್ಮಿಂದ ಅವರು ಮಾತು ಕೇಳೋಂಗೆ ಆಗೋಗಿದೆ. ಎಲ್ಲರೂ ಒಂದೇ ಸಮಯ ಇರಲ್ವಲ್ಲ ಸರ್, ಹಂಗಾಗ್ಬಿಟ್ಟಿದೆ. ಅಂದರೆ ಏನು ಮಾಡೋದು ಅಂತ ತಿಳಿತಾ ಇಲ್ಲ. ಅದಕ್ಕೋಸ್ಕರ ಎಲ್ಲರೂ ನಾನು ಫೋನ್ ಮಾಡಿ ಸಹಾಯ ಕೇಳ್ತಾ ಇದ್ದೀನಿ ಅಷ್ಟೇ, ಬಿಟ್ಟರೆ ಬೇರೆ ಇನ್ಯಾವ ದುರುದ್ದೇಶನೂ ಇಲ್ಲ. ದಯವಿಟ್ಟು ಯಾರಿಗಾನ ಈ ಥರ ಅನುಮಾನ ಅಂಥದ್ದು ಏನಾದ್ರು ಇದ್ದರೆ ಒಂದು ಸಲ ಬಂದು ನೋಡಿ. ನಾವು ಸುಳ್ಳು ಹೇಳೋಕ್ಕೆ ನಮಗೆ ಧೈರ್ಯ ಇಲ್ಲ, ನಮ್ಗೆ ಅದು ಬರೋದು ಇಲ್ಲ. ಏನಿದೆ ಅದನ್ನು ಮಾತಾಡ್ತೀನಿ, ಹೇಳ್ತೀನಿ ಅಷ್ಟೇ. ದಯವಿಟ್ಟು ಇರೋರು ಕನಿಕರ ಪಟ್ಟು ನಮ್ಮ ಮೇಲೆ ಕರುಣೆ ಪಟ್ಟು ನಮ್ಮ ಮಾನವೀಯತೆ ದೃಷ್ಟಿಯಿಂದ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬಾ ತೊಂದರೆ ಆಗ್ತಾಯಿದೆ, ಎಲ್ಲ ವಿಷಯದಲ್ಲೂ ನಮಗೆ ತೊಂದರೆ ಆಗ್ತಾಯಿದೆ. ದಯವಿಟ್ಟು ನಮ್ಮ ವಿಶ್ವಕರ್ಮ ಬಂಧುಗಳಿಗೆ, ಹಾಗೆ ನಮ್ಮ ಕರ್ನಾಟಕದ ಎಲ್ಲ ಜನತೆಗೆ, ಹಾಗೆ ನಮ್ಮ ಸಿದ್ದರಾಮಯ್ಯ ಅವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ದಯವಿಟ್ಟು ನಾನು ಕಾಂಗ್ರೆಸ್ ಕಾರ್ಯಕರ್ತೆ ಕೆಲಸ ಮಾಡ್ತೀನಿ, ನಮಗೆ ಈ ಪರಿಸ್ಥಿತಿ ಇದೆ ಅಂದರೆ ದಯವಿಟ್ಟು ನಮಗೆ ಕಾಪಾಡಿ, ನಮ್ಮ ಸಂಸಾರನ ಕಾಪಾಡಿ, ಇದನ್ನು ಕೇಳ್ಕೊತಾ ಇದ್ದೀನಿ.